ಪ್ರಮೋಟ್ ಮಾಡೋದ್ರ ಮೂಲಕ ಬಹಳ ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಾರೆ. ಧನ್ಯವಾದಗಳು. ಕಲಾವಿದರ ಅಸ್ತಿತ್ವ ಅಂದ್ರೆ ಎಂತ ಹುಡುಕರು ಸರ್. ಒಂದಿನ ನನ್ನ ರಾಜ ಮಾಡಿದೀರಾ, ಒಂದಿನ ನನ್ನ ಪೊಲೀಸ್ ಮ್ಯಾನ್ ಮಾಡಿದೀರಾ, ಒಂದಿನ ಲಾಯರ್ ಮಾಡಿದೀರಾ. ನಾವೆಲ್ಲ ಪಾತ್ರಗಳು ಮಾಡ್ತೀವಿ ಅಂದ್ರೆ ಅದಕ್ಕೆ ಬಹಳ ಮುಖ್ಯ ಸಪೋರ್ಟ್ ಸಿಗೋದು ಈ ಉಡುಪುಗಳಿಂದ, ವಸ್ತ್ರಗಳಿಂದ. ಅದನ್ನು ಕೊಟ್ಟಿರೋರು ನೀವು. ಎಂತೆಂತ ಇನ್ಸಿಡೆಂಟ್ಸ್ ನೆನಪಾಗುತ್ತೆ ನನಗೆ ಅಂದ್ರೆ, ನಾವು ಕುರಿಗಳು ಸರ್ ಕುರಿಗಳು ಅನ್ನೋ ಚಿತ್ರ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಸನ್ನಿವೇಶದಲ್ಲಿ ನನಗೆ ಸರಿ ಕಣ್ ಕಾಣಲ್ಲ, ಹಾವನ್ನ ಬೆಳ್ತರ ಹಾಕೊಂಡ್ಬಿಡ್ತೀನಿ. ಇದು ನೋಡಕ್ ಜನಕ್ಕೆ ಬಹಳ ತಮಾಷೆ ಅನಿಸ್ಬೋದು, ಬಟ್ ಹಾವು ಹೆಂಗ್ ಬೆಳ್ತು ಲೂಪ್ ಹೋಗುತ್ತೆ. ಅದು ನಾನು ಕಾಸ್ಟ್ಯೂಮರ್ ಕೂತ್ಕೊಂಡು ಆ ಕಾಸ್ಟ್ಯೂಮರ್ ಗೆಳೆಯರು ಆ ಲೂಪನ್ನ ದೊಡ್ಡದು ಮಾಡಿ ಒಳಗೆ ಹಾವು ಈಸಿಯಾಗಿ ಹೋಗೋ ತರ ಆ ಸೀನ್ ಮುಂಚೆ ಮಾಡಿದ್ವಿ. ಅದೇ ತರ ಇನ್ನೊಂದು ಸನ್ನಿವೇಶ, ಮಳೆ ಸೀನು. ನನಗೆ ಪಂಚೆ ಕೊಟ್ಬಿಟ್ಟಿದ್ದಾರೆ, ಪಂಚೆ ಮೇಲೆ ನೀರು ಬಿದ್ದರೆ ಚೆನ್ನಾಗಿ ಕಾಣ್ತಾ ಇಲ್ಲ. ಆಮೇಲೆ ಆ ಕಾಸ್ಟ್ಯೂಮ್ ಗೆಳೆಯರು, ಬಿಡಿ ಸರ್ ಒಳಗಡೆ ನಾನು ಲೈನಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿ ಪಂಚೆ ಫುಲ್ಲು ಲೈನಿಂಗ್ ಮಾಡಿಕೊಟ್ಟವರು ನಿಮ್ಮ ಕಾಸ್ಟ್ಯೂಮ್ ಗೆಳೆಯರು. ಇನ್ನೊಂದು ಫಿಲ್ಮು ಅದ್ಯಾವುದು, ಅದರಲ್ಲಿ ಡಬಲ್ ಆಕ್ಟಿಂಗ್ ಮಾಡಿದ್ದೆ. ಒಂದು ಈ ರಮೇಶ್, ಇನ್ನೊಬ್ಬ ಸಕ್ಕತ್ ದುಮ್ಮ ಇರಬೇಕು. ಅದು ಹೆಂಗ್ ಮಾಡೋದು ಗೊತ್ತಾಗಿಲ್ಲ. ಈ ಕಾಸ್ಟ್ಯೂಮ್ ಗೆಳೆಯರು ಒಂದ್ಸಲ ನಾನು ಮಾಡ್ಕೊಡ್ತೀನಿ ಸರ್ ಅಂತ ಸ್ಪಾಂಜ್ ಅಲ್ಲಿ ಫುಲ್ ದಪ್ಪಕ್ಕಿರೋ ಬಾಡಿ ತರ ಮಾಡಿ 1 ಸೆಕೆಂಡ್ ಅಲ್ಲಿ ಆ ಕೋಟ್ ಹಾಕೊಂಡ್ರೆ ಇಷ್ಟು ದಪ್ಪ ಆಗ್ಬಿಡ್ತಿದ್ದೆ ನಾನು. ಅದನ್ನು ಮಾಡಿದವರು ನಮ್ಮ ಕಾಸ್ಟ್ಯೂಮ್ ಗೆಳೆಯರು. ಈ ತರ ಪ್ರತಿಯೊಂದು ಚಿತ್ರದಲ್ಲೂ ನಮ್ಮ ನಟನೆ ಅಭಿನಯಕ್ಕೆ ಚಪ್ಪಾಳೆ ಸಿಗ್ತಿದೆ ಅಂದ್ರೆ ಅದಕ್ಕೆ ಬಹಳ ದೊಡ್ಡ ಪಾತ್ರ ನೀವು ಕೊಟ್ಟಂತಹ ವಸ್ತ್ರಗಳು, ಉಡುಪುಗಳು. ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇವತ್ತು 35 ವರ್ಷಗಳನ್ನ ನಿಮ್ಮ ಯೂನಿಯನ್ ಸಂಭ್ರಮಿಸಿದೆ. ಅಂಡ್ ಇದು ಈ ಕಾರ್ಮಿಕರ ದಿನ ನಡೀತಾ ಇರೋದು ಬಹಳ ಅದ್ಭುತವಾದ ವಿಷಯ. ನಮ್ಮ ಹಿರಿಯರು ಏನ್ ಮಾಡೋದು ಅಂದ್ರೆ, ಎರಡು ಪದಗಳಲ್ಲಿ ದೊಡ್ಡ ಸತ್ಯಗಳನ್ನ ಹೇಳ್ಕೊಂಡು, ಸತ್ಯಮೇವ ಜಯತೆ, ಸತ್ಯ ಗೆಲ್ಲುತ್ತೆ, ಎರಡೇ ಪದ ಹೇಳ್ತಾರೆ. ಬೇವು ಬೆಲ್ಲ, ಎರಡೇ ಪದ. ಲೈಫ್ ಅಂದ್ರೆ ಬೇವು ಬೆಲ್ಲ. ಒಂದಿನ ಕೈಯಲ್ಲಿ ದುಡ್ಡು ಇರುತ್ತೆ, ಒಂದಿನ ಕೈಯಲ್ಲಿ ದುಡ್ಡೇ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ತರ ಇನ್ನೂ 2 ಪದಗಳು, ಕಾಯಕವೇ ಕೈಲಾಸ. ಅದಕ್ಕಿಂತ ಒಂದು ಫಿಲಾಸಫಿನೇ ಇಲ್ಲ. ಕಾಯಕನೇ ಕೈಲಾಸ ರೀ. ಕಾಯಕವೇ ಕೈಲಾಸ ಅಂದ್ರೆ ನೀವು ಸೂಜಿ ತಗೊಂಡು ಅದನ್ನು ದಾರ ಹಾಕ್ತಿರಲ್ಲ, ಆ ಸೂಜಿ ಮೊನೆಯಲ್ಲಿ ಶಿವ ಪಾರ್ವತಿ ನರ್ತನೆ ಮಾಡ್ತಿರ್ತಾರೆ. ಇದು ಬರೀ ಸೂಜಿ ದಾರ ಅಲ್ಲ, ಸೂಜಿಯ ಕೊನೆಯಲ್ಲಿ ಶಿವ ಪಾರ್ವತಿ ನರ್ತನೆ ಮಾಡ್ತಿದ್ದಾರೆ. ಕಾಯಕವೇ ಕೈಲಾಸ. ನೀವು ಮಾಡ್ಬೇಕಾದ್ರೆ ಇಷ್ಟೇ. ನಾನು ನೋಡ್ತಾ ಇರ್ತೀನಿ, ನೀವೆಲ್ಲ ಟೈಲರಿಂಗ್ ಮಾಡ್ತಿರಲ್ಲ, ಸೂಯಿಂಗ್ ಮಿಷನ್ ಮಾಡ್ತಾ ಇರ್ತಿರಲ್ಲ. ನೀವು ಆ ಸೂಯಿಂಗ್ ಮಿಷನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಗಮನ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕ್ಷಣ ಗಮನ ಆ ಕಡೆ ಹೋಗಲ್ಲ. ಆ ಗಮನ ಒಂದಿಟ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನು ಬೇಕು ಅದೆಲ್ಲ ಸಿಗುತ್ತೆ ಸರ್. ನೀವು ಆ ಗಮನವನ್ನ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಗಮನ ಇದೆಯಲ್ಲ, ಅದೇ ಗಮನವನ್ನ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀರಾ, ಅಲ್ಲಿ ಕೊಡಿ. ನೀವು ಶ್ರೀಮಂತರಾಗಬೇಕು ಅಂತ ಆಸೆ ಪಡ್ತೀರಾ, ಅಲ್ಲಿ ಅದೇ ಗಮನ ಕೊಡಿ. ಬೇಕಾಗಿರೋದು ಒಂದೇ, ಆ ಗಮನ ಮಾತ್ರ. ನೀವು ಟೈಲರಿಂಗ್ ಮಾಡಬೇಕಾಗಿರೋ ಅದೇ ಗಮನ ಜೀವನದಲ್ಲಿ ನಿಮ್ಗೆ ಏನೇನು ಬೇಕೋ ಆ ಕಡೆ ಕೊಡಿ. ಅಮೋಘವಾಗುತ್ತೆ ನಿಮ್ಮ ಜೀವನ. ನಾನು ಹೇಳ್ತಿದ್ದಿಲ್ಲ, ನೀವು ಆಸೆ ಪಡ್ತಿರೋ ಪ್ರತಿಯೊಂದು ವಿಷಯ, ನೀವೇನೇನು ಆಸೆ ಪಡ್ತಿರೋ ಗೊತ್ತಿಲ್ಲ ನನಗೆ. ನಿಮ್ಮ ಆಸೆಗಳು ಏನೇ ಇರ್ಬೋದು ಅದೆಲ್ಲ ನಿಮ್ಮ ಒಳಗೆ ಇದೆ ಸರ್, ನಿಮ್ಮ ಒಳಗೆ ಇದೆ. ನೀವು ಹೊರಗಡೆ ಹುಡುಕ್ಲೇಬೇಕಾಗಿಲ್ಲ. ಆದರೆ ಅದನ್ನು ತಲುಪಕ್ಕಿರೋ ಒಂದೇ ಒಂದು ದಾರಿ ನಿಮ್ಮ ಕಾಯಕ, ನಿಮ್ಮ ಕೆಲಸ. ನಿಮ್ಮ ಕೆಲಸ ಒಂದೇ ನಿಮ್ಗೆ ದಾರಿ. ಆ ಕೆಲಸದಲ್ಲಿ ದಯವಿಟ್ಟು ಅದನ್ನ ಅದ್ಭುತ ಮಾಡಿ ಸರ್, ಪ್ರೀತಿಯಿಂದ ಮಾಡಿ ಸರ್, ಹೊರಗಲೇಬೇಡಿ. ಏನೇ ಕೆಲಸ ಆಗಲಿ ಆ ಕೆಲಸವನ್ನ ಪ್ರೀತಿಯಿಂದ ಮಾಡಿ. ಆಗ್ಬೇಕಾದ್ರೆ ಒಂದೇ ಒಂದು ವಿಷಯ, ಎಲ್ಲರೂ ಸೂಜಿ ದಾರದಲ್ಲಿ ಹೊಲಿತಾ ಇದ್ರು. ಸೂಜಿ ಒಂದು ಕಡೆ ಶಾರ್ಪ್ ಆಗಿರುತ್ತೆ, ಅದು ಮೊನೆ ಅಂತ ಕರಿತೀವಿ. ಇನ್ನೊಂದು ಕಡೆ ಕಣ್ಣಿರುತ್ತೆ, ಆ ಕಣ್ಣಲ್ಲಿ ದಾರ ಹಾಕ್ತಾರೆ. ಇದೇ ನಡೀತಾ ಇದೆ. ಒಬ್ಬನೇ ಮನುಷ್ಯ ಮಾಡ್ತಾ ಇದ್ದ, ಒಂದಿನಕ್ಕೆ ಒಂದು 20 ಶರ್ಟ್ ಮಾಡ್ಬೋದು. ದಿಢೀರಂತ ಒಬ್ಬ ಮನುಷ್ಯನ ತಲೆ ಹೊಡಿತು. ಈ ಮೊನೆ ಯಾಕೆ ಒಂದ್ ಕಡೆ ಇರಬೇಕು, ಕಣ್ಣು ಯಾಕೆ ಇನ್ನೊಂದು ಕಡೆ ಇರಬೇಕು? ಎರಡೂ ಒಂದೇ ಕಡೆ ಇದ್ರೆ ಮಿಷಿನ್ ಈ ಕಡೆ ಹಿಡಿಬೋದು. ಆವಾಗ ಟೈಲರಿಂಗ್ ಮಿಷಿನ್ ಹುಟ್ಟಿತು. ಟೈಲರಿಂಗ್ ಮಿಷಿನ್ ಹುಟ್ಟಿದ್ದಕ್ಕೆ ಕಾರಣ ಮೊನೆ ಮತ್ತು ಕಣ್ಣು ಎರಡು ಒಂದೇ ಕಡೆ ಇಟ್ಟವನು. ಇಷ್ಟು ದಿನ ಉಲ್ಟಾ ಇತ್ತು. ಅದು ಒಂದು ಮಾಡಿದಲ್ಲಿ ಸೂಯಿಂಗ್ ಮಿಷಿನ್ ಬಂತು. ಒಂದಿನಕ್ಕೆ 1000 ಶರ್ಟ್ ಹೊಲಿಯುವಂತ ಶಕ್ತಿ ಬಂತು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವರ್ಷ ಹೀಗೆ ನಡೀತಾ ಇರುತ್ತೆ, ಇದನ್ನೇ ಮಾಡ್ತಾ ಇರ್ತೀವಿ. ಬೇಕಾಗಿಲ್ಲ, ಉಲ್ಟಾ ಯೋಚನೆ ಮಾಡಿ. ನಿಮ್ಮ ಜೀವನವನ್ನ ನೀವು ಮಾಡ್ತಾ ಇದ್ದನ್ನೇ ಮಾಡ್ತಾ ಇದ್ರೆ ನಿಮ್ ಜೀವನ ಹೇಗ್ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ. ಏನೋ ಒಂದು ವ್ಯತ್ಯಾಸ ಮಾಡಿದ್ರೆ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಒಂದು
35 ವರ್ಷಗಳು ಒಂದು ರೀತಿಯಲ್ಲಿ ನಡ್ಕೊಂಡ್ ಬಂದಿದೆ. ನಿಮ್ಮ ಯೂನಿಯನ್, ನಿಮ್ಮ ರೂಲ್ಸು ಸರಿ, ಅದ್ರಲ್ಲಿ ಏನೇನ್ ಸರಿ ಅನ್ಸುತ್ತೋ, ಏನೇನ್ ಈ ಕಾಲಕ್ಕೆ ಸರಿ ಅನ್ಸುತ್ತೋ ಅದನ್ನ ಇಟ್ಕೊಳ್ಳಿ. ಏನೇನ್ ಸರಿ ಇಲ್ಲ ಅನ್ಸುತ್ತೋ ಕಾಲಕ್ಕೆ ತಕ್ಕಾಗಿ ದಯವಿಟ್ಟು ಅದನ್ನ ಬದಲಾಯಿಸ್ಕೊಳ್ಳಿ. ಒಂದು ವಿಷಯ ಹೀಗೇ ನಡೀತಿದೆ, ಒಂದು ರೀತಿಯಲ್ಲಿ ನಡೀತಿದೆ, ಒಂದೇ ಕಾರಣಕ್ಕೆ ಅದನ್ನ ಮಾಡ್ತಾ ಇರ್ಬೇಕು ಅಂತ ಅಗತ್ಯ ಇಲ್ಲ. ದಯವಿಟ್ಟು ಯೋಚನೆ ಮಾಡಿ. ಆ ಒಂದು ಸ್ಟೆಪ್ ಇಂದ ಎಲ್ಲವೂ ಸಾಧ್ಯ ಆಗುತ್ತೆ. ದಯವಿಟ್ಟು ಆ ಕಡೆ ಗಮನ ಕೊಡಿ. ನೀವು ಟೈಲರಿಂಗ್ ಅಲ್ಲಿ ಮಾಡ್ತಿಲ್ಲ, ಅದನ್ನೇ ನಾವು ಎಲ್ಲ ಕಡೆ ಮಾಡೋದು. ನಿಮ್ಮ ಯೂನಿಯನ್ ಅದೇ ರೀತಿಯಲ್ಲಿ ಸಾಗಬೇಕು. ಮೊದಲು ಏನ್ ಮಾಡ್ತೀರಾ, ಒಂದು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ತೀರಾ, ಕಟ್ ಮಾಡಕ್ ಮುಂಚೆ ಅಲ್ವಾ, ಆತರ ಒಂದು ಪ್ಲಾನ್ ಮಾಡಿ. ಆಮೇಲೆ ಏನ್ ಮಾಡ್ತೀರಾ, ಕತ್ರಿಯಲ್ಲಿ ಕಟ್ ಮಾಡ್ತೀರಾ, ಬೇಡದಿರೋದ್ರೆಲ್ಲ ಬಿಸಾಕ್ತೀರಾ. ಆತರ ಅಗತ್ಯ ಇಲ್ಲದೆ ಇರೋ ವಿಷಯಗಳನ್ನ ಕಿತ್ತು ಬಿಸಾಕಿ. ಅಗತ್ಯ ಇರೋ ವಿಷಯಗಳು, ನಿಮ್ ಪ್ಯಾಂಟ್ ಇರಬೇಕು, ಪ್ಯಾಂಟ್ ಏನ್ ಬೇಕು ಅದನ್ನ ಇಟ್ಕೊಳ್ಳಿ, ಬೇಡದಿರೋದನ್ನ ಕಿತ್ತು ಬಿಸಾಕಿ. ಮೂರನೇದು, ಒಲಿರಿ ಒಲಿರಿ ಒಲಿರಿ, ಜೊತೆಗಿರಿ. ಎಷ್ಟು ಜೊತೆಗಿರ್ತೀರೋ, ಎಷ್ಟು ಸಾಮೂಹಿಕವಾಗಿ ಒಂದು ಚೌಕಾಸಿಯನ್ನು ಮಾಡೋದು ಸುಲಭ ಆಗುತ್ತೆ. ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಹೇಳ್ತಾರೆ. ಒಬ್ಬ ಹೋಗಿ ಕೇಳೋದಕ್ಕೂ 100 ಜನ ಜೊತೆ ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆಗ ಒಲಿರಿ ಒಲಿರಿ, ಜೊತೆಗಿರಿ. ಮನೆಗೆ ಏನ್ ಮಾಡ್ತೀರಾ, ಬಟ್ಟೆ ಹೊಲಿದ ಮೇಲೆ ಇಸ್ತ್ರಿ ಮಾಡ್ತೀರಲ್ವಾ, ಆ ಸುಕ್ಕನೆಲ್ಲ ತೆಗಿತೀರಲ್ಲ, ಸಣ್ಣ ಸಣ್ಣ ವ್ಯತ್ಯಾಸಗಳಿರುತ್ತೆ, ನಿಮ್ಮೊಳಗೆ ಮನಸ್ತಾಪಗಳಿರುತ್ತೆ, ಸಣ್ಣ ಸಣ್ಣ ಈಗೋ ಇರುತ್ತೆ. ಅದನ್ನೆಲ್ಲ ಅಯನ್ ಮಾಡಿ ತೆಗೆದು ಬಿಸಾಕಿ. ನಿಮ್ಮ ಯೂನಿಯನ್ ಅದ್ಭುತವಾಗಿರುತ್ತೆ. ಇವತ್ತು ಕಾರ್ಮಿಕರ ದಿನ. ಬೆಳಗ್ಗೆ ನಾನು ಹೊರಡ್ತಿದ್ದೆ ಸರ್, ಹೊರಡ್ತಿದ್ರೆ ನೋಡ್ತೀನಿ ಈ ಶರ್ಟು ಇದು ನೀವ್ಯಾರೋ ಹೊಲಿಸ್ಕೊಟ್ಟಿದ್ದು ಸರ್, ಈ ವಾಚು ಯಾರೋ ಕಾರ್ಮಿಕರು ಮಾಡಿ ಕೊಟ್ಟಿದ್ದು ಸರ್, ಈ ಮೊಬೈಲ್, ಆ ಮೊಬೈಲ್ ಕಾರಲ್ಲಿ ಆ 1000 ಕಾರ್ಮಿಕರ ಕೊಡುಗೆ ಸರ್. ಹೊರಗಡೆ ಬರ್ತೀನಿ, ಆ ರಸ್ತೆ ಮಾಡಿದ ಯಾರೋ ಕಾರ್ಮಿಕರು, ಆ ಫ್ಲೈಓವರ್ ಮಾಡಿದ ಯಾರೋ ಕಾರ್ಮಿಕರು, ಎದುರುಗಡೆ ಇರೋ ಸ್ಕೂಲು, ಈ ಕಡೆ ಸಾಲ್ ಮನೆಗಳು, ಎಲ್ಲವೂ ಕಾರ್ಮಿಕರು ಮಾಡಿದ್ ಸರ್. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೀವನ ನಡೆಯಕ್ಕೆ ಕಾರಣ ನಿಮ್ಮಂತ ಕಾರ್ಮಿಕರು. ಈ ಕಾರ್ಮಿಕರು, ಈ ಚಿತ್ರಕಲಾ ಪರಿಷತ್ತಲ್ಲಿ ಬೇರೆ ಬೇರೆ ಚಿತ್ರಗಳಿರುತ್ತೆ. ಆ ಚಿತ್ರ ಯಾಕೆ ಅದ್ಭುತವಾಗಿ ಕಾಣುತ್ತೆ ಅಂದ್ರೆ, ಅಲ್ಲಿ ಹಳದಿ ಕಲಲ್ಲಿ ಒಂದು ಸೂರ್ಯ ಇರುತ್ತೆ, ಹಸಿರು ಕಲಲ್ಲಿ ಒಂದು ಗಿಡ ಇರುತ್ತೆ, ಎಲ್ಲ ಬಣ್ಣಗಳು ಸೇರಿದ್ರೆ ಚಿತ್ರ. ಹಾಗೆ ಬೇರೆ ಬೇರೆ ವೃತ್ತಿಗಳು, ಬೇರೆ ಬೇರೆ ಕೆಲಸಗಾರರು, ಬೇರೆ ಬೇರೆ ಶ್ರಮಿಕರು ಸೇರಿದ್ರೇನೆ ಸಮಾಜ. ಹಾಗಾಗಿ ಎಲ್ಲ ಶ್ರಮಿಕರಿಗೂ, ಎಲ್ಲ ವರ್ಗದ ಶ್ರಮಿಕರಿಗೂ ನೀವು ಮಾಡುವಂತ ಕೆಲಸದ ಬಗ್ಗೆ ನನ್ಗೆ ಗೌರವ ಇದೆ, ನನಗೆ ಬಹಳ ಗೌರವ ಇದೆ. ನಿಮ್ಮೆಲ್ಲರಿಗೂ, ಕಾರ್ಮಿಕರು ಎಲ್ಲರಿಗೂ ಸಲ್ಯೂಟ್. ಹೋಗುವಂತಾನೆ ಓಟ್ ಹಾಕಿದೀವಿ, 5 ವರ್ಷಕ್ಕೆ ಒಂದ್ಸಲ ಬೇರೆ ಬೇರೆ ಪಕ್ಷಗಳು ಓಟ್ ಹಾಕ್ತೀವಿ, ಆದ್ರೆ ಜೀವನ ಪೂರ್ತಿ ನಮ್ಮ ಮತ ಕಾರ್ಮಿಕರಿಗೆ. ಒಳ್ಳೆದಾಗಿ. ನಮಸ್ಕಾರ. ನನಗೆ ಇನ್ನೊಂದು ಅಕ್ಕ ಇದೆ. ನಾನು ಫಸ್ಟ್ ಸಿನಿಮಾ ಸವ್ಯಸಾಚಿಗೆ ಬಂದಾಗ ನನ್ನ ಕಾಸ್ಟ್ಯೂಮರ್ ತುಂಬ ಹೆಲ್ಪ್ ಮಾಡಿದ್ರು. ನಾನು ಇನ್ನೂ ಸಣ್ಣ ಇದ್ದೆ, ತುಂಬ ಕಷ್ಟಪಡ್ತಾಯಿದ್ರು. ಹೋಮ್ ಟೈಮಲ್ಲೂ ಅಷ್ಟೇ ಇಷ್ಟಿಷ್ಟು ಉದ್ದ ಬ್ಲೌಸ್ ಇದಕ್ಕೆ ಹೆಂಗೆ ರೆಡಿ ಮಾಡೋದು ಅಂತ. ಬಟ್ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಈಗ ತುಂಬ ಖುಷಿ ಆಗ್ತಿದೆ. ಪ್ರತಿಯೊಂದು ಸಿನಿಮಾದಲ್ಲೂ ಕಾಸ್ಟ್ಯೂಮ್ಸ್ ಇರ್ತಿದ್ರು, ಬಟ್ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ನಾನು ಅದೇ ರೀತಿ ರೆಸ್ಪೆಕ್ಟ್ ಕೊಡ್ತಿದ್ದೆ. ನನಗೆ ಕೋವಿಡ್ ಟೈಮಲ್ಲಿ ಫಸ್ಟ್ ಆಲೋಚನೆ ಆಗಿದ್ದೆ ನಿಮ್ಮನ್ನು, ಏನು ಮಾಡ್ತಾರೆ ಇವರು, ಪಾಪ ಇವ್ರ ಫ್ಯಾಮಿಲಿ ಏನು ಮಾಡ್ತಾರೆ ಅಂತ. ಇಮ್ಮಿಡಿಯೇಟ್ BC ಪಾಟೀಲ್ ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ಅವ್ರಿಗೆ ಏನೇನು ಇದೆಯೋ ಸಹಕಾರ ಅವ್ರಿಗೆ ಕೊಡಿಸಿ ಅಂತ. ನನಗೇನೂ ಬೇಡ, ನಿಮ್ಗೇನು ಬೇಕು ಅಂತ ಕೇಳಿದ್ರೆ ನನಗೇನೂ ಬೇಡ, ಫಸ್ಟ್ ಕಾರ್ಮಿಕರು ಕೊಡಿ, ಯಾಕಂದರೆ ಅವರಿದ್ರೇ ನಾವಿರೋದು ಅಂತ. ದಯವಿಟ್ಟು ಇದೇ ರೀತಿ ಇನ್ನು 35 ವರ್ಷ ಅಲ್ಲ, ಇನ್ನು ಹೆಚ್ಚು ರೀತಿಯಲ್ಲಿ ದೊಡ್ಡ ಥರ ವಿಜೃಂಭಣೆ ಮಾಡಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮನ್ನು ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಸಿನಿಮಾ ಅಂತ ನಾವು ಆಡಿಷನ್ ಮಾಡಿದಾಗ ಮೊದಲನೇದಾಗಿ ಲುಕ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಅದಕ್ಕೆ ಮುಖ್ಯವಾಗಿರೋದು ಒಂದು ಮೇಕಪ್ಪು, ಇನ್ನೊಂದು ಕಾಸ್ಟ್ಯೂಮ್. ಸೊ ನಮ್ಮ ಸೆಲೆಕ್ಷನ್ ಆಗೋದೇ ನಿಮ್ಮ ಮೂಲಕ, ನೀವು ಮಾಡೋ ಒಂದು ಉಡುಪಿನಿಂದ. ಸೊ ನಿಮ್ಮ ಎಲ್ಲ ಕೊಡುಗೆಗೆ ಧನ್ಯವಾದಗಳು. ಹೀಗೆ 35 ಅಲ್ಲ, ಇನ್ನೂ 100 ವರ್ಷ ಹೆಚ್ಚು ನಿಮ್ಮ ಕೊಡುಗೆ ನಮ್ಮ ಇಂಡಸ್ಟ್ರಿಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಗಳು. ಹಾಗೆ ನಮ್ಮ ವಸ್ತ್ರಾಲಂಕಾರ ಕಲಾವಿದರ ಸಂಘ ಒಂದು 35 ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ ಅಂದರೆ ನಮ್ಮೆಲ್ಲ ಕಲಾವಿದರು ಸೇರಿರೋದಕ್ಕೆ ಈ ವರ್ಷಗಳು ನಾವು ಬಂದಿದ್ದೀವಿ ನಡ್ಕೊಂಡು. ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದಂಥ ನಮ್ಮ ಮೊದಲನೆಯಾಗಿ ನನಗೆ ಬೆನ್ನು ತಟ್ಟಿ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಂಘ 35 ವರ್ಷ ಆಗಿದೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ರಮೇಶ್ ಸರ್ ಅವರು ನನಗೆ ಬೆನ್ನು ತಟ್ಟಿ ನೀವು ಮಾಡೋವಂಥ ಕಾರ್ಯಕ್ರಮಕ್ಕೆ ನಾನಿರ್ತೀನಿ ಸದಾಕಾಲ, ನೀವು ಈ ಮಟ್ಟಿಗೆ ಬೆಳೆದಿದ್ದೀರಾ ಅಂದರೆ ನನ್ನ ಪ್ರೇರಣೆ ಇರಲಿ ಅಂತ ಹೇಳಿ ಅವರು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ
ಅವರ ಒಂದು ಅನುಕರಣೆ ಅನುಕಂಪ, ಅವರ ಒಂದು ಉತ್ಸಾಹದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಕಾರ್ಮಿಕರ ದಿನಾಚರಣೆ ಎಂದೇ ಇಟ್ಕೊಂಡಿದ್ದೀವಿ. ಹಾಗೆ ಈ 35 ವರ್ಷದ ಹೊಸಿಲಿನಲ್ಲಿ ವಸ್ತ್ರ ಅಲಂಕಾರ ಈ ಸಂಘದಲ್ಲಿ ಇದ್ದೋ, ಈಗ ವಸ್ತ್ರ ವಿನ್ಯಾಸಕರು ಅಂದರೆ ಡಿಸೈನರು ಈ 35ರ ಹೊಸಿಲಿನಲ್ಲಿ ಈ ಡಿಸೈನರು ಈ ಸಂಘಕ್ಕೆ ಬಂದು ಸೇರ್ಕೊಂಡಿರೋದು. ಆ ಸೇರ್ಕೊಂಡಿದ್ದಕ್ಕೆ ಇವತ್ತು ನಾವು ನಮ್ಮ ಸಂಘದ ಲೋಗೋ ಲಾಂಚ್ ಕಾರ್ಯಕ್ರಮ ಮಾತ್ರ ಇವತ್ತು ನೆರವೇರಿಸಿದ್ದೀವಿ. ಈಗ ನಮ್ಮ 35 ವರ್ಷದ ಕಾರ್ಯಕ್ರಮ ನಾವು ಇವತ್ತು ಇಲ್ಲಿ ಮಾಡ್ತಾ ಇಲ್ಲ. 35 ವರ್ಷದ ಕಾರ್ಯಕ್ರಮ ನವೆಂಬರ್ನಲ್ಲಿ ಮಾಡ್ತಾ ಇದ್ದೀವಿ, ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಇಡೀ ಚಿತ್ರರಂಗದ ಎಲ್ಲ ಕಲಾವಿದರು ಮತ್ತೆ ಆರ್ಟಿಸ್ಟ್ ಎಲ್ಲರೂ ಭೇಟಿ ಮಾಡಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇಡೀ ಚಿತ್ರರಂಗದಲ್ಲಿ ನಮ್ಮ ದುಡಿಯುವಂಥ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗಬೇಕು, ಇಡೀ ಚಿತ್ರರಂಗ ಗುರುತಿಸಬೇಕು ಈ ಸಂಘ. ಏಕೆಂದರೆ ನಾವು ಎಷ್ಟೇ ಕಷ್ಟ ಇದ್ರೂ ನಮ್ಮ ನೋವುಗಳು ಒಳಗಡೆ ಇಟ್ಕೊಂಡು ಬೇರೆ ಕಲಾವಿದ್ರನ್ನ ಅಂದ ಕಾಣುವಂಥದ್ದು, ಅದು ನಮ್ಮ ನೋವು ನಮ್ಮೊಳಗಿರಬೇಕು, ನಾವು ಮಾಡೋ ಕೆಲಸ ಜನಕ್ಕೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ 35 ವರ್ಷ ಆಗಿರೋದಕ್ಕೆ ನಾವು ನವೆಂಬರಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಇವತ್ತು ನಿಮಗೆ ನಾನು ಕೈ ಮುಗಿದು ನನ್ನ ಸಂಘದ ಅಧ್ಯಕ್ಷನಾಗಿ ಕೇಳ್ಕೊಳ್ಳೋದು, ನನ್ನ 35 ವರ್ಷದ ಕಾರ್ಯಕ್ರಮಕ್ಕೆ ಮತ್ತೆ ನೀವೆಲ್ಲರೂ ಬಂದು ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಹಾಗೆ ನಮಗೆ ಶರಣ್ ಅವರು ನಮಗೆ ಯಾವಾಗಲೂ ನಮ್ಮ ಕಾಸ್ಟ್ಯೂಮ್ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಪ್ರತಿ ಸಲ ಎದೆ ಕೊಟ್ಟು ಹೇಳ್ತೇನೆ ಇರೋರು, ನಿಮಗೆ ಕಷ್ಟ ಎಷ್ಟಿದೆ, ನೋವು ಎಷ್ಟು ಕಷ್ಟ ಇದೆ, ನೀವು ಯಾಕೆಲ್ಲ ಹಿಂಗಿದ್ದೀರಾ, ಏನಾದ್ರು ಒಂದು ಸಾಧನೆ ಮಾಡಿ ಮುಂದೆ ಬನ್ನಿ ಅಂತ ಅವರು ಸಹ ನನಗೆ ಯಾವಾಗಲೂ ಬೆನ್ನೆಲುಬಾಗಿ ಇಟ್ಕೊಂಡು ನನಗೆ ಪ್ರೇರಣೆ ಕೊಟ್ಟಂಥ ಶರಣ್ ಅವರಿಗೆ ನಾನು ನಮ್ಮ ಸಂಘದ ವತಿಯಿಂದ ಇವತ್ತು ಸಾಷ್ಟಾಂಗ ನಮಸ್ಕಾರ ಹಾಗೆ ವಂದನೆಗಳನ್ನ ಹೇಳ್ತೀನಿ. ಯಾಕೆಂದರೆ ನನ್ನ ನೋವಿಗೆ ಅವರು ಸದಾಕಾಲ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ನಾನು ಅವ್ರನ್ನ ಆಹ್ವಾನ ಮಾಡಿದ್ದಕ್ಕೆ ಒಂದೇ ಮಾತಿನಲ್ಲಿ ಮನೆಗೆ ಬರ್ತೀನಿ ಅಂದೆ, ಬೇಡ ನಾನು ಅಲ್ಲಿಗೆ ಬರ್ತೀನಿ ಅಂದರು. ಇದಕ್ಕಿಂತ ನನಗೆ ಇನ್ನೇನು ಭಾಗ್ಯ ಬೇಕು ಅಂತ ನನಗೆ ಗೊತ್ತಾಗಲ್ಲ. ಎಲ್ಲರೂ ಇವತ್ತಿನ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಇಷ್ಟು ಅದ್ಧೂರಿಯ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರಗಳು. ಧನ್ಯವಾದ. ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ನನಗೆ ರಮೇಶ್ ಸಾರು 50,000 ರೂಪಾಯಿ ಚೆಕ್ಕು ನನ್ನ ಸಂಘಕ್ಕೆ ಕೊಟ್ಟಿದ್ದಾರೆ. ಇದು ನನಗೆ ಪ್ರೇರಣೆ, ಮುಂದೆ ಮಾಡೋವಂಥ ಕಾರ್ಯಕ್ರಮಕ್ಕೆ ಇದು ಒಂದು ಪ್ರೇರಣೆ. ಹಾಗೆ ನನ್ನ ಸಂಘದ ವತಿಯಿಂದ ನಮಸ್ಕಾರಗಳು. ಧನ್ಯವಾದಗಳು ಶಿವರಾಜ್ ಸರ್. ಇದೀಗ ಮಾಜಿ ಉಪಾಧ್ಯಕ್ಷರು ಕಾರ್ಮಿಕರ ಒಕ್ಕೂಟ, ಗೌರವಾಧ್ಯಕ್ಷರು ವಸ್ತ್ರಾಲಂಕಾರ ಸಂಘದ ಶ್ರೀಯುತ ರವಿಶಂಕರ್ ಸರ್ ಒಂದೆರಡು. 35 ವರ್ಷ ಕಾರ್ಯಕ್ರಮನ ಮಾಡಬೇಕು ಅಂತಂದ್ರು. ಮಾಡಬೇಕು ಅಂದಾಗ ನನಗೊಂಚೂರು ಭಯ ಆಗೋಯ್ತು. ಇಷ್ಟೆಲ್ಲ ಇವ್ರು ಕೇಳ್ತಾ ಇರೋ ಥರ ಹೇಗಪ್ಪ ಮಾಡೋದು ಅಂತೆಲ್ಲ ಹೇಳಿ ಯೋಚನೆ ಮಾಡಿ ಕೊನೆಗೆ ಒಂದು ಎಲ್ಲ ನಮ್ಮ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಮ್ಮ ರಮೇಶ್ ಅರವಿಂದ್ ಸಾರು, ಪ್ರೇಮ ಮೇಡಮು, ಶರಣ್ ಸಾರು, ಇಶ್ವಿಕಾ ನಾಯ್ಡು ಇವರೆಲ್ಲರೂ ಸಂಪರ್ಕ ಮಾಡಿದಾಗ ಧೈರ್ಯವಾಗಿ ಮಾಡಿ ಅಂತ ಅವ್ರು ಹೇಳೋದ ಮೇಲೇ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ನಾನು. ನನಗೆ ಧೈರ್ಯ ಇರಲಿಲ್ಲ ಹೆಂಗೆ ಮಾಡೋದು. ನಮ್ಮದು ಒಂದು 23 ಸಂಘ ಇದೆ ಒಕ್ಕೂಟ, ಅವ್ರನ್ನೂ ಅನುಮತಿ ತಗೊಂಡು ಅವರು ಕೂಡ ಬಂದು ಭಾಗವಹಿಸಬೇಕು ಅಂದಿದ್ದರಿಂದ ಇವತ್ತು ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಇರೋದ್ರಿಂದ ಅಲ್ಲಿ ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ. ನಾವು ಆ್ಯಕ್ಚುಲಿ ಇವತ್ತು 1,500 ಜನ ಸೇರೋದು ಅಂತಿದ್ದು, ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಲೇಟ್ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಉಳಿದವ್ರು ಬಂದಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಇರೋರಿಗೆಲ್ಲರಿಗೂ ನಮ್ಮ ಕರೆಗೆ ಹೂಗೊಟ್ಟು ಬಂದಿರೋದ್ರಿಂದ ನಾನು ನಿಮಗೆ ಕೈ ಮುಗಿದು ನಮಸ್ಕಾರ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಬೇರೆ ಎಲ್ಲೋ ಆಗ್ತಾ ಇರುವಂಥ ಕಾರ್ಯಕ್ರಮ ಅಲ್ಲ, ನನ್ನ ಮನೆಯಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ ಇದೆಲ್ಲ. ನೋಡಿ, ನಾವುಗಳೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಎಸ್ ಓಕೆ, ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿ. ಆದರೆ ಒಂದು ಚಿತ್ರೀಕರಣ, ಒಂದು ಸಿನಿಮಾ ಶೂಟಿಂಗ್ ಅಂತಂತಂದರೆ ಏನು ಕೆಲಸ ಇದ್ರೂ ಕೂಡ ಬಿಟ್ಟು ಬರೋ ಅಂಥ ವಿಚಾರ ಅದು. ಒಂದು ಶೂಟಿಂಗ್ ಅಂತಂದರೆ ಒಂದು ಆಪ್ರೇಷನ್ ಆಗಲಿ ಏನೇ ಆಗಲಿ ಅದನ್ನು ಬಿಟ್ಟು ಬರೋ ಅಂಥದ್ದು. ಇವತ್ತು ನಿಜಕ್ಕೂ ರಮೇಶ್ ಸರ್ಗೆ ಮತ್ತು ಪ್ರೇಮಾ ಮೇಡಮ್ ಅವ್ರಿಗೆ ಮತ್ತು ನಿಶ್ವಿಕಾ ನಾಯ್ಡು ಅವ್ರಿಗೆ ನಾನು ತುಂಬ 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 ಧನ್ಯವಾದಗಳು ಹೇಳಬೇಕು. ಯಾಕಂತಂದರೆ ಎಂಥ ಕೆಲಸ ಇದ್ರೂ ಕೂಡ ಶೂಟಿಂಗ್ ಅಂದರೆ ಬಿಟ್ಟು ಹೋಗ್ತೀವಿ. ಇವತ್ತು ಈ ಕೆಲಸಕ್ಕೆ ಶೂಟಿಂಗ್ನೇ ಬಿಟ್ಟು ಬಂದಿದ್ದಾರೆ ಅವರು. ನನಗೆ ಗೊತ್ತು, ಯಾಕಂತಂದರೆ ನಮ್ಮ ತರುಣ್ ಅದು ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಆ ಶೂಟಿಂಗ್ನಲ್ಲಿದ್ದಾರೆ. ನಾನು 1ನೇ ತಾರೀಕು ಶೂಟಿಂಗ್ ಇದೆ ಮಗ ಅಂತಂದ ನನಗೆ ಇದು ಬಂದಿತ್ತು ನನಗೆ, ಗುರು 1ನೇ ತಾರೀಕು ರಮೇಶ್ ಅವರು, ಪ್ರೇಮ ಮೇಡಮ್ ಇವ್ರು 3 ಜನ ಇಲ್ಲಿ ಇರ್ತಾರಲ್ಲ, ಮೋಸ್ಟ್ಲಿ ಡೌಟು ಅಂತ ಅನ್ಕೊಂಡಿದ್ದೆ ನಾನು.
ಆಮೇಲೆ ಇವತ್ತೇ ಗೊತ್ತಾಯಿತು ನನಗೆ, ಅಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಶೂಟಿಂಗನ್ನು ತಡೆ ಹಿಡಿದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಅನ್ನೋವಂಥದ್ದು. ನಾವೆಲ್ಲರೂ ಮಾತಾಡ್ತಾ ಹೋದರೆ ಖಂಡಿತವಾಗ್ಲೂ ಒಂದು ಶೂಟಿಂಗ್ ಅಂತಂತಂದರೆ ಎಷ್ಟು ಮುಖ್ಯ ಅಂತ ಅನ್ನೋವಂಥದ್ದು ನಮಗೆಲ್ಲರಿಗೂ ಗೊತ್ತು. ಪ್ರತಿ ಒಂದು ಸೆಕೆಂಡು, ಪ್ರತಿ ಒಂದು ನಿಮಿಷವೂ ಕೂಡ ಅದು ಒಂದು ಹಣದ ವಿಚಾರನೇ. ಒಬ್ಬರು ನಿರ್ಮಾಪಕರು ಅದಕ್ಕೆ ದುಡ್ಡನ್ನು ಹೂಡಿರ್ತಾರೆ. ಇವತ್ತು ಅವರು ಬಂದು ಈ ಒಂದು ಅನಾವರಣ ಮಾಡಿ ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಟ್ಟಿದ್ದಾರೆ. ನಾನು ಖಂಡಿತ ಮಾತನ್ನು ಮುಂದೆ ಹೊರಿಸ್ತೀನಿ. ಅವ್ರನ್ನ ಭಾಳ ಗೌರವಾನ್ವಿತವಾಗಿ ಪ್ರೀತಿಯಿಂದ ಅವ್ರನ್ನ ಈ ಕಾರ್ಯಕ್ರಮದಿಂದ ಬೀಳ್ಕೊಡೋಣ, ಮತ್ತು ಈ ಕಾರ್ಯಕ್ರಮನ ಶುರು ಮಾಡೋಣ. ನಾನು ನಮ್ಮ ರವಿ ಹೇಳಿದ ಮಾತೆಲ್ಲ ಮರೆತು ಬಿಟ್ಟೆ. ನಾನು ಶಿವರಾಜ್ ಅವ್ರು ಮಾತಾಡಿದರು, ಭಾಳ ಸಂತೋಷ. ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ಕಲಾವಿದರು ನಮಗೆ ಬೆನ್ನನ್ನು ನೆನ್ಕೊಂಡಿದ್ದಾರೆ. ಕಲಾವಿದರಿಲ್ಲದೆ ಸಿನಿಮಾ ಇಲ್ಲ, ತಂತ್ರಜ್ಞರಿಂದ ಸಿನಿಮಾ ಇಲ್ಲ, ನಿರ್ದೇಶಕರಿಂದ ಸಿನಿಮಾ ಇಲ್ಲ, ಕಾರ್ಮಿಕರದ ಸಿನಿಮಾ ಇಲ್ಲೇ ಇಲ್ಲ. ಅದು ಮುಂಚೆ ಅನ್ನದಾತರು ಕೂಡ ಇರಬೇಕು ಅಂತ ರಾಜ್ಕುಮಾರ್ ಹೇಳಿದ್ದಾರೆ. ಅದನ್ನು ದಯವಿಟ್ಟು ನೆನೆಸ್ಕೊಳ್ಳಿ ಪ್ಲೀಸ್. ಅನ್ನದಾತರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ನಾನಿವತ್ತು ಭಾಳ ಸಂತೋಷ ಆಗ್ತಾಯಿದೆ. ಇದು ಕಾಸ್ಟ್ಯೂಮರ್ಸು ಇಂಥ ಒಂದು ಅಚ್ಚುಕಟ್ಟಾದ ವ್ಯವಸ್ಥಿತವಾದ ಕಾರ್ಯಕ್ರಮ ಕಾರ್ಮಿಕ ದಿನಾಚರಣೆ ಮಾಡ್ತಾ ಇರೋದು ಭಾಳ ಶ್ಲಾಘನೀಯ. ನಿಮ್ಮ ಒಗ್ಗಟ್ಟನ್ನು ನೋಡಿ ಭಾಳ ಸಂತೋಷ ಆಗ್ತಾಯಿದೆ. ಕಾರ್ಮಿಕರಿಗೋಸ್ಕರ, ಕಾರ್ಮಿಕರಿಗಾಗಿ, ಕಾರ್ಮಿಕರ ಸರ್ಕಾರ ಯಾವುದೇ ಸವಲತ್ತುಗಳನ್ನು ಪಟ್ಟು ಕೊಡೋದು ಕಾರ್ಮಿಕರಿಗೆ. ಇವತ್ತೇನಾರ ನಮ್ಮ ನಿರ್ಮಾಪಕ ಸಂಘದಲ್ಲಿ, ನಮ್ಮ ಅಕಾಡೆಮಿಯಲ್ಲಿ 10 ಕೋಟಿ ಏನು ನಮ್ಮ ಸಹಾಯಧನವನ್ನು ಸರ್ಕಾರ ಸಿದ್ದರಾಮಯ್ಯ ಮುಂದೆ ಇದ್ದಾಗ 2016 ಕೊಟ್ಟಿದ್ದಾರೆ. ಅಂದರೆ ಅದು ಕಾರ್ಮಿಕ ನಿಧಿಗೋಸ್ಕರ ಕೊಟ್ಟರು. ಅದು ಒಂದೇ ಕೆಲಸ ಎಂಬುದು ಸಾರಾಗೊಂದು ಅಧ್ಯಕ್ಷ ನಾನು ಇದ್ದಾಗ ಜೊತೆ ಎಲ್ಲ ನಿರ್ಮಾಪಕರಿಗೂ, ವಿತರಕರಿಗೂ, ಪ್ರದರ್ಶಕರಿಗೂ, ತುಂಬ ಕಷ್ಟ ಇದ್ದವರಿಗೆ, ಬಡತನ ರೇಖೆಗಿಂತ ಕಡಿಮೆ ಇದ್ದರೂ ಕೂಡ ಸಹಾಯ ಮಾಡುವಂದಾಗ ಸರ್ಕಾರ ಒಪ್ಕೊಂಡು ಮೆಡಿಕಲ್ ಫೆಸಿಲಿಟಿ ಕೊಡುವಂಥ ಕೆಲಸ ನಮ್ಮ ಅಕಾಡೆಮಿ ಮಾಡ್ತಾಯಿದೆ. ಕಾರ್ಮಿಕರಿಲ್ಲ ಏನೂ ಇಲ್ಲ. ಯಾಕಂದರೆ ನನಗೆ ಭಾಳ ಸಂತೋಷ ಏನಂದರೆ, ನಾನು ಅಧ್ಯಕ್ಷನಾದಮೇಲೆ ನಿಜವಾಗ್ಲೂ ನಿಮಗೆ ಅಭಿನಂದನೆ ಸಲ್ಲಿಸಲೇಬೇಕು. ನಿಮಗೆ ಪಾಪ ನಮ್ಮ ಒಕ್ಕೂಟದವರಿಗೆ ಸಮಯದ ಅವಕಾಶ ಇಲ್ಲದೆ ಇದೆ. ಎಲ್ಲ ಅಧ್ಯಕ್ಷರು ಕೂಡ ಸನ್ಮಾನ ಮಾಡ್ತಾಯಿದ್ರು. ಅದೇನೋ ನಾನು ಅಧ್ಯಕ್ಷ ಆದಮೇಲೆ ಕರೆಯೋಕ್ಕೆ ಸಮಯ ಇಲ್ಲ ಅನ್ಸುತ್ತೆ. ಆದರೂ ಕೂಡ ಅವರು ಭಗವಂತ ಒಳ್ಳೇದು ಮಾಡಲಿ. ನಾನು ಯಾವಾಗಲೂ ಕಾರ್ಮಿಕರ ಪರನೇ. ಬಹುಶಃ ನಾನು ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ನಾವು ನೋಡ್ಬೋದು, ನನ್ನ ಶಿವ ಇಲ್ಲೇ ಇದ್ದಾರೆ. ಕಾರ್ಮಿಕರಿಲ್ಲದೆ ಸಿನಿಮಾ ಇಲ್ಲ ಅಂತ ಪ್ರತಿಯೊಬ್ಬರು ಸಮಾನ ಅಂತ ಒಂದು ಗೌರವ ಕೊಟ್ಟುವಂಥ ಕೆಲಸ ಮಾಡ್ಕೊಂಬಂದು ಎಲ್ಲ ಸಿನಿಮಾಗಳಲ್ಲೂ ಹಂಗೆ ಮಾಡಿದೆ. ಕರೆಕ್ಟ್ ಹಾಕ್ಕೊಂತಿರತ್ತ. ಅದರಿಂದ ಇವತ್ತು ರಮೇಶ್ ಅರವಿಂದ್ ಇದ್ದಾರಲ್ಲ, ಪ್ರತಿಯೊಂದು ವಿಚಾರವನ್ನು ಎಳೆಯಾಗಿ ಅರ್ಥಗರ್ಭಿತವಾಗಿ, ಅರ್ಥಪೂರ್ಣವಾಗಿ ಮಾತಾಡೋದು ನೋಡಿದ್ರೆ ಅವರು ಎಲ್ಲ ವಿಚಾರಗಳ ಪರಿಪೂರ್ಣ ಜ್ಞಾನವನ್ನು ಹೊಂದಿರುವಂಥ ದೊಡ್ಡ ವ್ಯಕ್ತಿ. ಇಂಥರ ಒಂದು ನಾಯಕತ್ವದಲ್ಲಿ ತಮಾಷೆ ಅಲ್ಲ. ನಾನು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ, ತಾವು ತಮ್ಮ ಸಮಯವನ್ನು ಬರೀ ಕಲೆಗೆ ಸೀಮಿತವಾಗಿಡದೆ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ತಾವೇನಾರು ಮುಂದೆ ಬಂದ ಪಕ್ಷದಲ್ಲಿ ಖಂಡಿತ ನಾನು ಕೂಡ ತಮಗೆ ಕೈ ಜೋಡಿಸೋದು ಕೆಲಸ ಮಾಡಿ ಅವ್ರು ಒಳ್ಳೆ ಮಾಡೋ ಕೆಲಸ ಮಾಡೋದು. ಈಗ ಕಾರ್ಮಿಕರಿಗೆ ಎಷ್ಟೋ ಜನಕ್ಕೆ ಮನೆ ಇಲ್ಲ, ವಸತಿ ಇಲ್ಲ, ಬೇಸಿಕ್ ನೀಡ್ಸ್ ಇರುತ್ತೆ ಮನುಷ್ಯನಿಗೆ, ಅನ್ನ, ನೀರು, ಮನೆ ಅಂತ. ಅದು ವಸತಿಗೋಸ್ಕರ ನಾವು ಭಾಳಷ್ಟು ಕಷ್ಟಪಟ್ಟೆ. ಸರ್ಕಾರ ಕೂಡ ಅದು ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ. ಸರ್ಕಾರಕ್ಕೆ ಫೋರ್ಸು ಕಲಾವಿದರು ಎಲ್ಲದಕ್ಕೂ ಮುಖ್ಯ ಪಾತ್ರ. ಈ ಕಾರ್ಗಿಲ್ ಯುದ್ಧ ರಾಜ್ಕುಮಾರ್ ಮಾಡಿದಾಗಲೂ ಕೂಡ ಕಲಾವಿದರ ಪಾತ್ರ ಬಹುಮುಖ್ಯವಾದಿತ್ತು. ಅಂಥ ಒಂದು ಪಾತ್ರವನ್ನು ರಮೇಶ್ ಅಂದರು ಒಬ್ಬರಿಗೆ ಇರೋದು ಆ ಶಕ್ತಿ, ಯುಕ್ತಿ, ಶಕ್ತಿ, ಜಾಣತನ, ಆಮೇಲೆ ಅಪ್ರೋಚಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಅವ್ರು ಎಲ್ಲ ನ್ಯಾಯ ನಡತೆ ಸಂಸ್ಕಾರ ಪೂರ್ತಿ ಇದೆ. ನಾನೊಂದು ಕಳಕಳಿಂದ ಬಾಗ್ನೆ ಸರ್, ನನಗೆ ಕಾರ್ಮಿಕರಿಗೋಸ್ಕರ, ಕಾರ್ಮಿಕ ಕಲ್ಯಾಣಕ್ಕೋಸ್ಕರ, ಕಾರ್ಮಿಕರ ಅವರ ವಿದ್ಯಾಭ್ಯಾಸಕ್ಕೋಸ್ಕರ, ಅವ್ರ ಕುಟುಂಬಕ್ಕೆ ಒಂದು ಸೂರು ಕೊಡುವಂಥ ಕೆಲಸ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಕಣ್ತರಿಸಿ ಮಾಡಿಸುವಂಥ ಕೆಲಸ ತಾವು ಮಾಡಿದರೆ, ನನ್ನ ಅಧ್ಯಕ್ಷ ಅವಧಿಯಲ್ಲೇ ಸರ್ಕಾರಿ ಮಟ್ಟದಲ್ಲಿ ಬಹುಶಃ ಅಂಬರೀಷರ ವಸತಿ ಸಚಿವರಾದ ನಮಗೆ ಒಂದ್ಸಲ ಕೇಳಿದರು, ಸರ್ ನಾನು ಕೇಳಿದೆ, ಅದು ಏನಾರ ಒಂದು ಮಾಡಿ ಪಾಪ ಕಾರ್ಮಿಕರಿಗೆ ಉಚಿತವಾಗಿ ಒಂದು ಏನು ಮನೆ ಕೊಡುವಂಥ ಕೆಲಸ ಮಾಡಿದ, ಮಿನಿಮಮ್ ಅಮೌಂಟ್ ಕೊಡೋದು, ಯಾವುದೋ ಒಂದು ಸಬ್ಸಿಡೈಸ್. ಸರ್ಕಾರದಲ್ಲಿ ಸಾಕಷ್ಟು ಕೋಟ್ಯಾಂತರ ದುಡ್ಡು ಯಾವುದಾದ್ರೂ ಖರ್ಚು ಮಾಡ್ತಾರೆ. ಸರ್ಕಾರ ಕೊಡುವಂಥ ಪರಿಜ್ಞಾನ ಇದ್ದರೂ, ಒಳ್ಳೆ ಭಾವನೆ ಇದ್ದರೂ, ನಮ್ಮಲ್ಲಿ ಅಪ್ರೋಚ್ ಮಾಡುವಂಥ ನಾಯಕರ ಕೊರತೆ ತುಂಬ ಇದೆ. ಅಂಥವ್ರು ಮುಂದಾಳತ್ವ ವಹಿಸ್ಬಿಡಿ. ನಮ್ಮ ರಮೇಶ್ ಅರವಿಂದ್ ಅವರು ತುಂಬ ಬಹುಮುಖ್ಯವಾದ ಪಾತ್ರ ವಹಿಸಿ ಎಲ್ಲ ಕಲಾವಿದರು ಒಗ್ಗೂಡಿಸಿ ಒಂದಾಗಿ ಒಗ್ಗಟ್ಟಾಗಿ ಮಾಡುವಂಥ ಶಕ್ತಿ ಇರೋದೇ ನಮ್ಮ ರಮೇಶ್ ಅರವಿಂದ್. ನನ್ನ ಇಂಡಿವಿಜುವಲ್ ಒಪಿನಿಯನ್ ಇದೆ, ಬಹುಶಃ ತಪ್ಪಿಸಬಿಡಿ. ನಾನು ಮನೆ ಶಿವಮೊಗ್ಗದ ಶಿವರಾಜ್ ಕುಮಾರ್ ಸಿಕ್ಕಾಗಲೂ ಹೇಳಿದೆ, ಸರ್ ಏನಾರು ಒಂದು ಮಾಡಿ ಸರ್. ಕಾರ್ಮಿಕರು ಒಕ್ಕೂಟಗಳು ಅಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾರೆ. ಇವತ್ತು ಸಿನಿಮಾ ರಂಗ ಅತಿ ಎತ್ತರವಾಗಿ ನಮ್ಮ ರಾಜ್ಯ, ರಾಷ್ಟ್ರ, ಅಂತರ ಬೆಳೆದು ಅವು ಕೂಡ ಮೂಲ ಕಾರಣಭೂತರಾಗ್ತಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಯಾವಾಗಲೂ ಭಗವಂತನ ಒಳ್ಳೇದು ಮಾಡ್ತಾನೆ. ಅಂಥ ಒಂದು ಕಾರ್ಯಕ್ಕೆ ನಾವು ಇಮಿಡಿಯೇಟಾಗಿ ಸ್ಫೂರ್ತಿ ಕೊಡುವಂಥ ಕೆಲಸ ರಮೇಶ್ ಮಾಡಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನಗೆ ಕರೆಸಿ
ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಅಂತ. ಇಲ್ಲಿ ಮುಖ್ಯವಾಗಿ ನಮ್ಮ ಪ್ರೇಮ ಅವರಿದ್ದಾರೆ, ಶರಣ್ ಅವರು ಬಿಡಿ, ಎಕ್ಸೈಡ್ ಇದು ನಮ್ಮ ಕುಟುಂಬ ಅಂದರು. ಅವ್ರು ಯಾವಾಗಲೂ ನಮ್ಮ ಚಿತ್ರರಂಗದ ಬಗ್ಗೆ, ಚಿತ್ರೋದ್ಯಮದ ಬಗ್ಗೆ ಭಾಳ ಅಪಾರದ ಗೌರವದಿಂದ ಒಳ್ಳೆ ವ್ಯಕ್ತಿಗಳು. ಇವ್ರಿಗೆಲ್ರಿಗೂ ಶಕ್ತಿ ಇದೆ. ನಮ್ಮ 3000 ಪಿಕ್ಚರ್ ಮಾಡೋಂಥ ವೆಂಕಟೇಶ್ವರು ಇಲ್ಲೇ ಕೂತಿದ್ದಾರೆ, ಸೋಮಣ್ಣ ಅವರಿದ್ದಾರೆ, ನಮ್ಮ ಕೆ ಮಂಜು ಗಂಡುಗಲಿ ಕೆ ಮಂಜು ಅವರು ಕೂಡ ಸ್ವಲ್ಪ ಮನಸ್ಸು ಮಾಡಬೇಕು. ಬರೀ ಸಿನಿಮಾ ಮಾಡಿದ್ರೆ ತೊಳ್ಕೊತಾರೆ. ಏನಾಗ ಒಂದು ಕಾರ್ಮಿಕರಿಗೋಸ್ಕರ ಕಲ್ಯಾಣಕ್ಕೋಸ್ಕರ ಮುಂದಾಳಕ್ಕೆ ವಹಿಸಿ. ನಿಮಗೆ ಭಾಳ ಫೇಸ್ ವ್ಯಾಲ್ಯೂ ಇದೆ. ಯಾರು ನೋಡಿದ್ರು ಕೆ ಮಂಜು ಅಂತ ಹೋಗ್ಬಿಡ್ತಾರೆ. ಯಾರು ಮಿನಿಸ್ಟ್ರು ನೋಡಿದ್ರೆ, CM ನೋಡಿದ್ರೆ ಕರೆದು ಕೂರ್ತು ಆದ್ಯತೆ ಕೊಡ್ತಾರೆ. ನೀವು ಕೂಡ ಇದು ಸಕ್ರಿಯವಾಗಿ ಭಾಗವಹಿಸಿ. ನಮ್ಮ ಬಣಕರು ಕೂಡ ಇದ್ದಾರೆ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಪ್ರತಿಯೊಬ್ಬರು ತಲುಪಲಿ ಅಂತ ಹೇಳ್ತಾ ನಾನು ಮಾತು ಮುಗ್ತೀನಿ. ಜೈ ಹಿಂದ್. ಇವತ್ತು 35 ವರ್ಷ ಸುದೀರ್ಘವಾಗಿ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಲಾವಿದರಿಗೂ ಕಾಸ್ಟ್ಯೂಮ್ಸ್ಗಳನ್ನು ಹೊಂದ್ಬಿಟ್ಟು ಈ ಒಂದು ಹಂತಕ್ಕೆ ಬಂದಿದ್ದೀರಿ. ರಮೇಶ್ ಅರವಿಂದ್ ಸರು ಭಾಳ ಅರ್ಥಗರ್ಭಿತವಾದಂಥ ಕೆಲವು ವಿಚಾರಗಳನ್ನು ಹೇಳಿದ್ರು. ಅವರು ಸ್ಟಿಚಿಂಗ್ ಹಾಕೋದ್ರಿಂದ ಹಿಡಿದು, ಐರನ್ ಮಾಡೋದ್ರಿಂದ ಹಿಡಿದು, ಕಟ್ ಮಾಡೋದ್ರಿಂದ ಹಿಡಿದು, ಜೋಡಿಸೋದ್ರಿಂದ ಹಿಡಿದು ಹೇಳಿದ್ರು. ಅದರಲ್ಲಿ ಒಂದು 2000 ಪುಟದ ಪುಸ್ತಕವನ್ನು ಕೂಡ ಬರಿಬೋದು. ಅವರ ಮಾತಿನ ಅರ್ಥಗಳನ್ನು ಅದರ ಒಳ ಅರ್ಥದಲ್ಲಿ ಹೋದರೆ 2000 ಪುಸ್ತಕಗಳನ್ನ ಬರಿಬೋದು ಪೇಜ್ನ. ಅಂಥ ಒಂದು ಸುದೀರ್ಘವಾದಂಥ ವಿಚಾರಗಳನ್ನು ಇಟ್ಕೊಂಡು ರಮೇಶ್ ಅರವಿಂದ್ ಅಂತವ್ರು ಮಾತಾಡಾದ್ಮೇಲೆ ಪ್ರಾಯಶಃ ನಮ್ಮಂಥವ್ರು ಮಾತಾಡೋದು ವೇಸ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಅಧ್ಯಕ್ಷರ ಬಗ್ಗೆ ವಿಶೇಷವಾಗಿ ನಾನು ಇವತ್ತೊಂದು ವಿಷಯ ಹೇಳಲೇಬೇಕು. ರಮೇಶ್ ಸರ್, ಎಲ್ಲಪ್ಪ ನಿಮ್ಮ ಅಧ್ಯಕ್ಷರು? ಬನ್ನಿ. ಈ ನಮ್ಮ 3 ವರ್ಷಕ್ಕೆ ಒಂದು ಸಾರಿ ಎನಾನ್ಸ್ಮೆಂಟ್ ಮಾಡ್ತೀವಿ ಸರ್, ವಾಣಿಜ್ಯ ಮಂಡಳಿಯಲ್ಲಿ ಒಕ್ಕೂಟದ್ದು ಎನಾನ್ಸ್ಮೆಂಟು. ಆ ಎನಾನ್ಸ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಆಯಾಯ ವಿಭಾಗದವ್ರನ್ನ ಕರೆದು, ನೋಡಿ ಇದು 50 ರೂಪಾಯಿ ತೊಗೊತಾ ಇದ್ದೀರಿ, ಇದು 3 ಇಯರ್ಸ್ ಎನಾನ್ಸ್ಮೆಂಟಲ್ಲಿ ಇದು 75 ರೂಪಾಯಿ ಆಗುತ್ತೆ, ಅದನ್ನು ಹಿಂಗೆ ಮಾಡ್ಕೋಬೇಕು. ಬಟ್ ಕೋವಿಡ್ ಬಂದಿದೆ, ಕೋವಿಡ್ ಬಂದು ಎಲ್ಲ ನಿರ್ಮಾಪಕರು ಸಮಸ್ಯೆದಲ್ಲಿದ್ದಾರೆ, ದಯಮಾಡಿ 50 ರೂಪಾಯಿ ತಲ್ಲ ಅದೊಂಚೂರು 60 ರೂಪಾಯಿ ಮಾಡ್ಕೊಳ್ಳಿ, 75 ಬೇಡಿ, ನಿರ್ಮಾಪಕರು ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ ಸರ್. ಇಡೀ 24 ಒಕ್ಕೂಟದಲ್ಲಿ 23 ಓಕೆ ಆಗ್ಬಿಡ್ತು ಸರ್. ಈ ಒಬ್ಬ 2.5 ಗಂಟೆ ಮಾತಾಡೋನು ಸರ್, 2.5 hours ಆಗೋದೇ ಇಲ್ಲ ಸರ್, ನಾವೆಲ್ಲ ಭಾಳ ಕಷ್ಟದಲ್ಲಿದ್ದೀವಿ ಅಂತೇಳಿ ಕೊನೆಗೆ ಸೈಡಿಗೆ ಕರ್ಕೊಂಬ ರಾಕ್ಲೇನೇನೋ ಕಂಡುಹಿಡಿದ್ರು. ರಾಕ್ಲೇನವರು ಕರ್ಕೊಂಡೋಗಿ ಒಂಚೂರು ಸೈಡ್ಗೆ ಹೊಂದ್ಕೊಂಡು ಹೇಳ್ಕೊಂಬಂದ್ಬಿಡು ಬಡ್ಕರಂತ. ಅಲ್ಲಿ ಕರ್ಕೊಂಡು ಆಗಲ್ಲ ಸರ್, ನಮ್ಮವರೆಲ್ಲ ಒಪ್ಪಲ್ಲ ಸರ್, ನಾನು ಕೇಳ್ಕೊಂಬಂದು ಹೇಳ್ಬೇಕು ಸರ್ ಅಂತ. ಅಂದರೆ ಅಧ್ಯಕ್ಷರು ಅಂದರೆ, ಯಾಕಂದರೆ ವಿಶೇಷವಾಗಿ ನಾನು ಇವ್ರ ಬಗ್ಗೆ ಇನ್ನೂ ಭಾಳ ಜನ ಕಾಸ್ಟ್ಯೂಮರ್ಸ್ಗಳಿದ್ದಾರೆ. ಬಟ್ ಈ ಮನುಷ್ಯ ತನ್ನ ಸದಸ್ಯರುಗಳನ್ನು ಕಾಪಾಡಿಕೊಳ್ಳಿಕ್ಕೆ ಅವರು ಮಾಡಿದಂಥ ಹೋರಾಟ, ಅವರು ಅನುಭವಿಸಿದಂಥ ಯಾತನೆ, ನಮ್ಮ ಬೈಗುಳ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಪ್ರೀತಿಯಿಂದ ಬೈಗುಳ, ಅವನ್ನೆಲ್ಲ ಸಹಿಸ್ಕೊಂಡು ಕೂಡ ಅವನೇನು ಅನ್ಕೊಂಡಿದ್ದೆ ಅದನ್ನು ಮಾಡ್ಕೊಂಡೇ ಹೊರಗಡೆ ಬಂದರು. ಅದಕ್ಕೆ ಅಧ್ಯಕ್ಷರಿಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಂದರ್ಭದಲ್ಲಿ ರವಿಶಂಕರ್ ಅವರು ಅಧ್ಯಕ್ಷರಾಗಿದ್ದಾರಂತೆ, ಗೌರವ ಅಧ್ಯಕ್ಷರಾಗಿದ್ದಾರಂತೆ. ಇನ್ನು ಅವ್ರನ್ನ ಹೆಂಗೆ ಬೇಕಾದ್ರೆ ಒಂದು 2.5 hours ಸಮಾಧಾನ ಮಾಡಿದ್ವಿ. ಈ ಅಪ್ಪನ 2 ತಿಂಗಳು ಬೇಕಾಗ್ತದೆ ಸಮಾಧಾನ ಮಾಡೋಕ್ಕೆ ಅಂತ ಒಬ್ಬ ಅಧ್ಯಕ್ಷ, ಗೌರವ ಅಧ್ಯಕ್ಷರನ್ನ ಕೂರಿಸ್ಕೊಂಡಿರೋದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಇನ್ನುಳಿದ ಎಲ್ಲ ವೇದಿಕೆ ತಡವಾದರೆ ಏನಾಗುತ್ತೆ ಅನ್ನೋದು ರಮೇಶ್ ಅರವಿಂದ್ ಸರ್ ಒಂದು ಸಾರಿ ಹೇಳಿದ್ದೆ. ಹಿಂಗೆ ಕರ್ಕೊಂಬಂದು ಬಿಟ್ರಂತೆ, ಮಾತಾಡ್ತಾನೆ ಇದ್ದಂಥವನು. ಅಲ್ಲಿದ್ದವರೆಲ್ಲ ಚಪ್ಪಾಳೆ ಅವ್ರು ಸಾಕು ಮುಗಿಸಯ್ಯ ಅಂತವ್ರೆ, ಇನ್ನೂ ಮಾತಾಡ್ತಾ ಇದ್ದಂತೆ. ಅವನಾರೋ ಒಬ್ಬ ಮೆತ್ತಿಗೆ ಒಂದು ಚೀಟಿ ಕಳಿಸೋನೆ, ಇವನು ಚೀಟಿ ಓದ್ಬಿಟ್ಟು ಇಟ್ಬಿಟ್ಟು ಮಾತಾಡ್ತಾನೆ ಇದ್ದಂತೆ. ಯಾಕೆ ವರ್ಕೌಟ್ ಆಗಲ್ಲ ಅಂತ ರವಿ ಹಿಂದೆಗಡೆ ಬಂದು ಶರ್ಟ್ ಹೇಳ್ದವನೆ. ಶರ್ಟ್ ಹೇಳಿ ಇವನಂದಂತೆ, ನಾನು ಬೇಕಾದ್ರೆ ಶರ್ಟ್ ಪಿಚ್ ಕೊಡ್ತೀನಿ, ಮಾತಾಡೋದು ಬಿಡಿಸಿಲ್ಲ ಅಂದಂತೆ. ಇದು ಏನೋ ಸರಿನೇ ಹೋಗಲ್ಲ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿದ್ದವನೊಬ್ಬ ಗಲ್ಲಿಡಿದಂತೆ. ಅವಾಗ ಇವನು ಹೇಳಿದಂತೆ, ಇಲ್ಲ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೀನಿ ಅನ್ನಂತೆ. ಇಲ್ಲ ನೀನು ಮಾತಾಡು, ಆದರೆ ನೀನು ಕರ್ಕೊಂಬಂದು ಇಲ್ಲಿ ಮೈಕ್ ಕೊಟ್ಟಲ್ಲ, ನನ್ನ ಮಗ ಯಾರು ಅಂತ ನನಗೆ ತೋರಿಸು ಅನ್ನಂತೆ. ಅದಕ್ಕೆ ನನ್ನನ್ನು ಕರೆದಂಥ ಸಂಘಟಕರು ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತು ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಮೊದಲನೇದಾಗಿ ಒಂದು ನಿಮಿಷ, ಈಗ ಮೊನ್ನೆ ಎನಾನ್ಸ್ಮೆಂಟಿನ ವಿಚಾರದಲ್ಲಿ ಇವ್ರನ್ನೇ ಅಧ್ಯಕ್ಷರು ಮಾಡಿದ್ವಿ ವಾಣಿಜ್ಯ ಮಂಡಳಿಯಿಂದ. ಇವ್ರ ಅಧ್ಯಕ್ಷತೆಯಲ್ಲಿನೇ ಎನಾನ್ಸ್ಮೆಂಟ್ ನಡೆದಿದೆ. ಅದಕ್ಕೆ ನಿಮ್ಮ ಪರವಾಗಿ ತುಂಬ ಮಾತಾಡಿ ನಮ್ಮ ಜೊತೆಲೂ ಗಲಾಟೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇವತ್ತೇನು ಹೇಳಿ ಚರಣ್ಜಿ, ಕಾರ್ಮಿಕ ದಿನಾಚರಣೆ 365 ದಿನ ಕೆಲಸ ಮಾಡ್ತೀರಾ, ಇವತ್ತು ಕೆಲಸ ಮಾಡಬಾರ್ದು. ಫಸ್ಟ್ ಆಫ್ ಆಲ್
ಯಾರೋ ಪ್ರೈವೇಟ್ ಕಂಪ್ನಿಯವ್ರು ಕರೀತಾರೆ, ಮಾಡಬಾರ್ದು ಇವತ್ತು. ಅದಕ್ಕೆ ನಾವು ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಮಿಕರ ನಮ್ಮದಲ್ಲ, ಇಡೀ ಭಾರತ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯದಲ್ಲಿ ಕಾರ್ಮಿಕ ದಿನಾಚರಣೆ ಯಾವುದೇ ಕೆಲಸಗಳು ಮಾಡಲ್ಲ. ಫಸ್ಟು ಕಾರ್ಮಿಕರಿಗೆ ಅವತ್ತು ಫ್ರೀ, ಅವರು 360 ಒಂದು ದಿನ ಅವ್ರ ದಿನ ಅಂತ. ಯಾರದೇ ಆಗಲಿ ಇದೇ ನಮ್ಮ ಜನ. ನನ್ನ ಶೂಟಿಂಗ್ ಇದ್ರೆ, ನಿನ್ನ ಶೂಟಿಂಗ್ ಇದ್ರೆ, ಯಾವ ಶೂಟಿಂಗ್ ಇದ್ರು ಒಂದೇ, ನಮ್ಮ ಕಾರ್ಮಿಕರ ದಿನ ಇವತ್ತು. ಅದು ಮಾಡ್ತಾವ್ರೆ. ಇದನ್ನು ಕೂಡಲೇ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಹೇಳ್ತೀನಿ, ಎಲ್ಲ ಸಂಘ ಸಂಸ್ಥೆಗಳಿಗೂ, ಎಲ್ಲ ಏನು ವಾಹಿನಿಗಳಿಗೂ ದಯವಿಟ್ಟು ಬರೆದು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕಾರ್ಮಿಕ ದಿನಾಚರಣೆ ಕಾರ್ಮಿಕರನ್ನ ದಯವಿಟ್ಟು ಬಳಸೋ ಥರ ಇಲ್ಲ ಅಂತ ದಯವಿಟ್ಟು ಅದು ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಚಿತ್ರರಂಗ ಇತಿಹಾಸದಲ್ಲಿ ಹಿರಿಯರು ಸುಮಾರು 45 ವರ್ಷದಿಂದ ಕಾರ್ಮಿಕರು ನಾವೆಲ್ಲ ಒಂದೇ ಮನೆಯವ್ರ ಥರ ಇದ್ದೀವಿ, ಒಂದೇ ಮನೆಯವ್ರ ಥರ ಬರ್ತಾಯಿದ್ದು. ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಕಷ್ಟಕ್ಕೆ ನೀವಿರಬೇಕು, ನಿಮ್ಮ ಕಷ್ಟಕ್ಕೆ ನಾವಿರಬೇಕು, ಸದಾ ಜೊತೆಲಿರ್ತೀವಿ. ಅದನ್ನೇ ನಾವು ಮುಂದುವರ್ಸ್ಕೊಂಡ್ಬಂದಿದ್ದೀವಿ. ಚಿತ್ರರಂಗದಲ್ಲಿ 24 ಕ್ರಾಫ್ಟ್ ಐತೆ, ಎಲ್ಲ ಕ್ರಾಫ್ಟ್ಗೂ ಸಹ ಕಷ್ಟ ಇದೆ. ಅದು 100ರಷ್ಟು ಕಷ್ಟ ಇವತ್ತು ನಿರ್ಮಾಪಕಗಿದೆ. ಚಿತ್ರರಂಗ ಅನ್ನೋದು ತುಂಬ ನಶಿಸಿ ಹೋಗ್ತಾ ಇದೆ. ನೀವೆಲ್ಲ ಜೊತೆಲಿದ್ದೀರಾ. ನಿಮ್ಗೆ ಏನು ಈಗ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದವರು, ಮಾಜಿ ಅಧ್ಯಕ್ಷರು ಮತ್ತು ಈಗ ಪ್ರೆಸೆಂಟ್ಗೆ ಸುರೇಶ್ ಅವರು ನಮ್ಮನ್ನು ಕಾರ್ಮಿಕ ಸಂಘದ ಏನು ಈ ಕಮಿಟಿ ಇದೆಯಲ್ಲ ನನ್ನ ಅಧ್ಯಕ್ಷ ಮಾಡೋರೆ, ಅದನ್ನು ನಾನು ನಿರ್ಮಾಪಕರಿಗೂ ಹೊರೆಯಾಗದಂಗೆ, ನಮ್ಮ ಕಾರ್ಮಿಕರಿಗೂ ತೊಂದರೆ ಆಗದಂಗೆ ನಾನು ಒಂದು ಸಿಸ್ಟಮ್ ಮಾಡಿಕೊಟ್ಟಿದ್ದೀನಿ. ಸರ್ಕಾರಗಳು ದಯವಿಟ್ಟು ಹೇಳ್ತಾರೆ ಯಾರೇನು ಮಾಡ್ತಾ ಇಲ್ಲ, ಸುಮ್ಮನೆ ನಮ್ಮ ನೋವು ನಮಗೆ ಗೊತ್ತಿದೆ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಇಲ್ಲ. ಇತಿಹಾಸದಲ್ಲಿ ಎಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡೋಕ್ಕೆ ಆಯ್ತಾ? ನಮ್ಮ ಪರಿಸ್ಥಿತಿ, ನೀವು ಬಟ್ಟೆನ ದಯವಿಟ್ಟು ಮೇಲೆ ಕೋಟ್ ಹಾಕಿದ್ರ ಒಳಗಡೆ ತೆಗೆದ್ರೆ ಎಲ್ಲ ಹರಿದು ತೂತಾಗ್ಬಿಡುತ್ತೆ ಪ್ರೊಡ್ಯೂಸರ್ ಪರಿಸ್ಥಿತಿ. ಸುಮ್ಮನೆ ಪಾಪ ನೀವೇನು ಅಂದರೆ ಕಾಸ್ಟ್ಯೂಮರ್ ಒಂದು ಒಳ್ಳೆ ಶರ್ಟ್ ಕೋಟ್ ಹಾಕಿದ್ರೆ ಆಚೆ ಕಡೆ ಹೋಗ್ಬೇಕಾದ್ರೆ ಯಾರು ನೋಡ್ರೆ ಚೆನ್ನಾಗಿದ್ದೀವಿ ಅಂತೀವಿ. ನಮ್ಮ ಪರಿಸ್ಥಿತಿ ಹಂಗಿಲ್ಲ. ಮೊದಲು ಬರೀ ಕಾಸ್ಟ್ಯೂಮರ್ ಮಾತ್ರ ಇದ್ರಿ, ಈಗ ವಸ್ತ್ರ ವಿನ್ಯಾಸಕಾರರು, ಡಿಸೈನರ್ ಸಮೇತ ಇದ್ದೀರಾ. ನಿಜವಾಗ್ಲೂ ಖುಷಿ ಆಗ್ತದೆ. ಒಂದು ಸಿನಿಮಾಗೆ ಪ್ರತಿಯೊಂದು ಅಂಗಸಂಸ್ಥೆ ಮುಖ್ಯ. ನೀವು ಎಲ್ಲರೂ ನಾವೇನೇ ಕೊಟ್ಟರು ನೀವೆಲ್ಲ ಒಂದೊಂದು ಡಿಸೈನ್ ಮಾಡಿದಾಗ ಚೆನ್ನಾಗಿ ಒಂದು ಸಿನಿಮಾ ಮಾಡೋದು. ಇವತ್ತು ಈ ಏನು ಇವತ್ತು ದಿನಾಚರಣೆ ಇದೆ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಕ್ಕಿನ್ನೂ ಚಿತ್ರರಂಗ ತುಂಬ ಚೆನ್ನಾಗಿರಲಿ. ಇವತ್ತು ಮುಂದೆ ಹಳಬರಿದ್ರು, ಈಗ ನಾವಿದ್ದೆ, ಮುಂದಕ್ಕಿಂತ ಬರ್ತಾರೆ. ಚಿತ್ರರಂಗ ಯಾವತ್ತೂ ನಶಿಸಲ್ಲ, ನಾವು ಹೋಗ್ಬಿಡ್ತೀವಿ. ಅದನ್ನು ದಯವಿಟ್ಟು ಉಳಿಸ್ಕೋಬೇಕು. ನಾವೆಲ್ಲ ಒಂದೇ ಮನೆಯವರು, ಭೇದ ಭಾವ ಬರ್ದಲ್ಲೇ ದಯವಿಟ್ಟಿರಲಿ. ನಮ್ಮ ಕಲಾವಿದರಲ್ಲಿ ದಯವಿಟ್ಟು ಇವತ್ತು ಮನವಿ ಮಾಡ್ತೀನಿ, ಯಾವುದೇ ಏನೇ ಹಬ್ಬ ಇರಲಿ ಮಾಡಿ, ಕಾರ್ಮಿಕ ದಿನಾಚರಣೆ ಇನ್ನು ಮುಂದಕ್ಕೆ ಯಾರು ಮಾಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅಂತ ಹೇಳ್ಕೊಂಡು ಜೈ ಹಿಂದ್, ಸಿರಿಗನ್ನಡ, ಸಿರಿಗನ್ನಡ. ಶೂಟಿಂಗ್ ಇರೋದ್ರಿಂದ ನಮ್ಮ ಪ್ರೇಮ ಮೇಡಮ್, ರಮೇಶ್ ಸರ್ ಹಾಗೆ ನಿಶ್ರಿಕಾ ಅವರು ತೆರಳುತ್ತಿದ್ದಾರೆ.